Hello everyone, welcome to Learn Easily channel. The Gymnastic Clock by MC Davis. The Gymnastic Clock ಈ ಒಂದು ಪದ್ಯದ ಕನ್ನಡದ ಎಲ್ಲ ಒಂದು ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಹಾಗೂ ಸಮರಿಯನ್ನು ಈ ವಿಡಿಯೋದಲ್ಲಿ ಕಲಿಯೋಣ ಮಕ್ಕಳೇ. ಇಲ್ಲಿ ದ ಜಿಮ್ನಾಸ್ಟಿಕ್ ಕ್ಲಾಕ್ ಕವಿ MC ಡೇವಿಸ್ ರವರು ಈ ಒಂದು ಪದ್ಯದ ಮೂಲಕ ಒಂದು ಗಡಿಯಾರವನ್ನು ತನ್ನ ಸ್ನೇಹಿತನಂತೆ ಮಾಡಿಕೊಂಡು ಆ ಗಡಿಯಾರವು ಟಿಕ್ ಟಾಕ್ನ ಮೂಲಕ ಒಂದು ಎಕ್ಸರ್ಸೈಸನ್ನು ಮಾಡ್ತಾ ಇರುತ್ತೆ. ಹಾಗೆ ಕವಿ ತಾನು ಕೂಡ ಒಂದು ದಿನದಲ್ಲಿ ವ್ಯಾಯಾಮವನ್ನು ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಆ ಗಡಿಯಾರದ ಟಿಕ್ ಟಾಕ್ ಶಬ್ದದೊಂದಿಗೆ ಅದು ವ್ಯಾಯಾಮ ಮಾಡುತ್ತೆ. ನಾನು ನನ್ನ ದೈನಂದಿನ ಜೀವನದಲ್ಲಿ ಎಕ್ಸರ್ಸೈಸ್ ಮಾಡ್ತಾ ಆ ಒಂದು ದೈನಂದಿನ ಶಿಸ್ತನ್ನು ಕಾಪಾಡಿಕೊಳ್ತೇನೆ ಅಂತ ಈ ಒಂದು ಪದ್ಯದ ಮೂಲಕ ತಿಳಿಸಿದ್ದಾರೆ. ಇಲ್ಲಿ ಮೊದಲ ಒಂದು ಸಾಲುಗಳಲ್ಲಿ ಕವಿಯವರು ಹೇಳ್ತಾ ಇದ್ದಾರೆ, ದ ಲಿಟಲ್ ಕ್ಲಾಕ್ ಈಸ್ ಫ್ರೆಂಡ್ಸ್ ವಿತ್ ಮೀ, ಇಟ್ ಟಾಕ್ಸ್ ಆ್ಯಸ್ ಪ್ಲೇನ್ ಕ್ಯಾನ್ ಬಿ ಆ್ಯಂಡ್ ಸೇಸ್ ಈಚ್ ಮಾರ್ನಿಂಗ್ ಆ್ಯಸ್ ಇಟ್ ರೈಸಸ್, ನೌ ಡೋಂಟ್ ಫರ್ಗೆಟ್ ಯುವರ್ ಎಕ್ಸರ್ಸೈಸಸ್. ನೋಡಿ, ಇಲ್ಲಿ ಮೊದಲ ಸಾಲುಗಳಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಒಂದು ಚಿಕ್ಕ ಗಡಿಯಾರ, ಎ ಲಿಟಲ್ ಕ್ಲಾಕ್ ಈಸ್ ಫ್ರೆಂಡ್ಸ್ ವಿತ್ ಮೀ, ನನ್ನ ಜೊತೆ ಸ್ನೇಹಿತ ಆಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಕವಿ ಹೇಳಿರ್ತಕ್ಕಂಥದ್ದು ಗಡಿಯಾರವನ್ನು ಒಂದು ಜೀವಂತ ವಸ್ತುವಿನಂತೆ, ತನ್ನ ಒಂದು ಸ್ನೇಹಿತನಂತೆ ನನ್ನ ಜೊತೆ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇದು ಮಕ್ಕಳ ಒಂದು ಕಲ್ಪನಾ ಶಕ್ತಿಯನ್ನು ಮತ್ತು ವಸ್ತುಗಳೊಂದಿಗೆ ಮಾನವ ಸಂಬಂಧವನ್ನು ಬೆಸೆಯುವಂತೆ, ಸೇರುವಂತೆ ಈ ಸಾಲು ಹೇಳ್ತಾರೆ. ಇಟ್ ಟಾಕ್ಸ್ ಆ್ಯಸ್ ಪ್ಲೇನ್ ಕ್ಯಾನ್ ಬಿ, ಅದು ಬಹಳ ಸ್ಪಷ್ಟವಾಗಿ ಮಾತಾಡ್ತಾ ಇದೆ ಅಂತ. ಪ್ಲೇನ್ ಅಂದರೆ ಸ್ಪಷ್ಟವಾಗಿ, ಬಹಳ ಸ್ಪಷ್ಟವಾಗಿ ಮಾತಾಡ್ತಾ ಇದೆ. ಗಡಿಯಾರ ನೇರವಾಗಿ ಮತ್ತು ಸ್ಪಷ್ಟವಾಗಿ ಕವಿಯ ಜೊತೆ ಮಾತಾಡ್ತಾ ಇದೆ. ಇದರ ಅರ್ಥ ಗಡಿಯಾರದ ಟಿಕ್ ಟಾಕ್ ಶಬ್ದ ಅದು ಚಲನೆ ಕವಿಗೆ ಒಂದು ಸಂದೇಶವನ್ನು ನೀಡ್ತಾ ಇದೆ ಅಂತ. ಆ್ಯಂಡ್ ಸೇಸ್ ಈಚ್ ಮಾರ್ನಿಂಗ್ ಆ್ಯಸ್ ಇಟ್ ರೈಸಸ್, ಪ್ರತಿದಿನ ಬೆಳಗ್ಗೆ ಎದ್ದಾಗ ಅದು ಏನೋ ಒಂದು ಹೇಳ್ತಾ ಇದೆ ಕವಿಗೆ. ಗಡಿಯಾರವು ಏಳುವುದು ಎಂದರೆ ಪ್ರತಿದಿನ ಪ್ರಾರಂಭ ಆಗ್ತಕ್ಕಂಥದ್ದು, ಅಥವಾ ಗಡಿಯಾರದ ಮುಳ್ಳುಗಳು ಚಲಿಸಲು ಪ್ರಾರಂಭಿಸೋದು. ಇದು ದಿನದ ಒಂದು ಆರಂಭದಲ್ಲಿ ಗಡಿಯಾರ ಏನೋ ಒಂದು ಸಂದೇಶವನ್ನು ನೀಡ್ತಾ ಇದೆ. ಏನು ಅಂದರೆ, ನಾವು ಡೋಂಟ್ ಫರ್ಗೆಟ್ ಯುವರ್ ಎಕ್ಸರ್ಸೈಸಸ್, ನೀನು ನಿನ್ನ ವ್ಯಾಯಾಮಗಳನ್ನು ಮರೆಯಬೇಡ ಅಂತ. ಅಂದರೆ ಗಡಿಯಾರವು ಕವಿಗೆ ಹೇಳ್ತಾ ಇದೆ, ಪ್ರತಿದಿನ ವ್ಯಾಯಾಮ ಮಾಡಲು ನೆನಪಿಸ್ತಾ ಇದೆ. ಇದು ಗಡಿಯಾರದ ಒಂದು ನಿಯಮಿತವಾದ ಚಲನೆ, ಅಂದರೆ ಕಂಟಿನ್ಯೂಸ್ ಆಗಿ ಅದರ ಒಂದು ಚಲನೆಯನ್ನು ಹೇಳ್ತಾ ಇದೆ. ವ್ಯಾಯಾಮದ ಅಗತ್ಯವನ್ನು ಕವಿಗೆ ಇದು ಹೇಳ್ತಾ ಇದೆ, ನೀನು ವ್ಯಾಯಾಮ ಮಾಡೋದನ್ನ ಮರಿಬೇಡ ಅಂತ ಪ್ರತಿದಿನ ಹೇಳ್ತಾ ಇದೆ. ಇನ್ನು ಸೆಕೆಂಡ್ ಸ್ಟ್ಯಾನ್ಸಾಗೆ ಬಂದಾಗ, ಬೋತ್ ಹ್ಯಾಂಡ್ಸ್ ಎಬೋವ್ ಯುವರ್ ಹೆಡ್ ಯು ನೋ, ದೆನ್ ಲೋವರ್ ದೆಮ್ ವೆರಿ ಸ್ಲೋಲಿ ಸೋ, ಹೋ ಡೋಂಟ್ ಗೆಟ್ ಟಯರ್ಡ್ ಟು ಸ್ಟಾಪ್ ದಟ್ ವೇ, ಐ ಎಕ್ಸರ್ಸೈಸ್ ಲೈಕ್ ದಿಸ್ ಆಲ್ ಡೇ. ನೋಡಿ, ಇಲ್ಲಿ ಗಡಿಯಾರ ಮತ್ತೆ ಕವಿಗೆ ಹೇಳ್ತಾ ಇದೆ, ಬೋತ್ ಹ್ಯಾಂಡ್ಸ್ ಅನ್ ಎಬೋವ್ ಯುವರ್ ಹೆಡ್ ಯು ನೋ, ನಿನ್ನ ಎರಡೂ ಕೈಗಳನ್ನು ತಲೆಯ ಮೇಲೆ ಎತ್ತಿಟ್ಕೋ, ನಿನಗೆ ಗೊತ್ತಿದೆಯಲ್ಲ ಅದು ಅಂತ. ಅಂದರೆ ಇಲ್ಲಿ ಗಡಿಯಾರ ಒಂದು ವ್ಯಾಯಾಮವನ್ನು ಸೂಚನೆ ಮಾಡ್ತಾ ಇದೆ. ಎರಡು ಕೈಗಳನ್ನು ತಲೆಯ ಮೇಲೆ ಎತ್ತಲು ಹೇಳ್ತಾ ಇದೆ. ಇದು ಆ ಗಡಿಯಾರದ ಮುಳ್ಳುಗಳು ಮೇಲೆ ಚಲಿಸುವಂತೆ ವ್ಯಾಯಾಮವನ್ನು ಒಂದು ಕ್ರಿಯೆಯನ್ನಾಗಿ ಗಡಿಯಾರದ ಮುಳ್ಳುಗಳು ಸಹ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ದೆನ್ ಲೋಯರ್ ದೆಮ್ ವೆರಿ ಸ್ಲೋಲಿ, ಮತ್ತು ಆ ನಿನ್ನ ಕೈಗಳನ್ನು ನಿಧಾನವಾಗಿ ಕೆಳಗೆ ಇಳಿಸು, ಕೈಗಳನ್ನು ನಿಧಾನವಾಗಿ ಕೆಳಗೆ ಇಳಿಸು ಅಂತ ಹೇಳ್ತಾ ಇದೆ. ಆ ನಿಧಾನ ಚಲನೆಯ ಪ್ರಾಮುಖ್ಯತೆಯನ್ನು ಕೂಡ ಒತ್ತಿ ಹೇಳುತ್ತೆ. ಗಡಿಯಾರದ ಮುಳ್ಳುಗಳು ನಿಧಾನವಾಗಿ ಚಲಿಸುವ ರೀತಿಯಲ್ಲಿ ವ್ಯಾಯಾಮವನ್ನು ನಿಧಾನವಾಗಿ ಮಾಡು ಅಂತ ಹೇಳ್ತಾ ಇದೆ. ಹೋ ಡೋಂಟ್ ಗೆಟ್ ಟಯರ್ಡ್ ಆ್ಯಂಡ್ ಸ್ಟಾಪ್ ದಟ್ ವೇ, ನೀನು ಸುಸ್ತಾಗಿ ಆ ರೀತಿ ನಿಲ್ಲಬೇಡ ಅಂತ. ವ್ಯಾಯಾಮವನ್ನು ಮಧ್ಯದಲ್ಲಿ ನಿಲ್ಲಿಸಬಾರದು. ಒಂದು ಗಡಿಯಾರವು ಈ ರೀತಿ ಸಲಹೆ ಮಾಡುತ್ತೆ. ಗಡಿಯಾರ ಕೂಡ ನಿಲ್ಲೋದಿಲ್ಲ, ನಿರಂತರವಾಗಿ ನಿರ್ವಹಿಸ್ತಾ ಇರುತ್ತೆ. ಹಾಗೆ ವ್ಯಾಯಾಮವನ್ನು ಕೂಡ ನಿರಂತರವಾಗಿ ಮಾಡಬೇಕು ಅಂತಕ್ಕಂತಹ ಒಂದು ಸೂಚನೆಯನ್ನು ಈ ಸಾಲಲ್ಲಿ ಹೇಳುತ್ತೆ. ಡೋಂಟ್ ಗೆಟ್ ಟಯರ್ಡ್, ಸುಸ್ತಾಗಬೇಡ, ಆ್ಯಂಡ್ ಸ್ಟಾಪ್, ನಿಲ್ಲಿಸಬೇಡ, ದಟ್ ವೇ, ಆ ರೀತಿ ನಿಂತ್ಕೋಬೇಡ, ನೀನು ನಂತರ ಕಂಟಿನ್ಯೂಸ್ ಆಗಿ ಮಾಡಬೇಕು ಅಂತ, ವ್ಯಾಯಾಮವನ್ನು ಮಾಡು ಅಂತ ಹೇಳುತ್ತೆ. ಐ ಎಕ್ಸರ್ಸೈಸ್ ಲೈಕ್ ದಿಸ್ ಆಲ್ ಡೇ, ನಾನು ಹೀಗೆ ದಿನವಿಡೀ ವ್ಯಾಯಾಮ ಮಾಡ್ತೇನೆ. ಅಂದರೆ ಗಡಿಯಾರದ ಮುಳ್ಳುಗಳು ತನ್ನ ನಿರಂತರವಾಗಿ, ಅಂದರೆ ಕಂಟಿನ್ಯೂಸ್ ಆಗಿ ಅವು ಚಲನೆ ಮಾಡ್ತಾನೇ ಇರುತ್ತೆ, ನಿಲ್ಲೋದಿಲ್ಲ. ದಿನವಿಡೀ ವ್ಯಾಯಾಮ ಮಾಡುತ್ತೇನೆ ಅಂತ ಹೇಳ್ತಾ ಇದೆ. ಅಂದರೆ ನಾನು ದಿನವಿಡೀ ನನ್ನ ಮುಳ್ಳುಗಳನ್ನು ಚಲಿಸ್ತಾನೆ ಇರ್ತೇನೆ, ಚಟುವಟಿಕೆಯಿಂದ ಇರ್ತೇನೆ, ವಿರಾಮವಿಲ್ಲದೆ ನಾನು ಕೆಲಸ ಮಾಡ್ತಾ ಇರ್ತೇನೆ. ನೀನು ಆ ರೀತಿ ಮಾಡ್ತಾ ಇರು, ತುಂಬ ಆ್ಯಕ್ಟಿವ್ ಆಗಿರು, ಯಾವುದೇ ರೀತಿ ಸುಸ್ತಾಗಬೇಡ, ಯಾವುದೇ ರೀತಿ ನಿಲ್ಲಿಸಬೇಡ, ನಿನ್ನ ಕ್ರಿಯೆಗಳನ್ನು ನಿಲ್ಲಿಸಬೇಡ, ನೀನು ತುಂಬ ಆ್ಯಕ್ಟಿವ್ ಆಗಿರಬೇಕು ಅಂತಕ್ಕಂಥದ್ದನ್ನು ಗಡಿಯಾರ ಏನು ಮಾಡ್ತಾ ಇದೆ, ಕವಿಗೆ ಹೇಳ್ತಾ ಇದೆ. ರೈಟ್ ಇನ್ ಇಟ್ಸ್ ಫೇಸ್ ದೆನ್ ಐ ಸೇ ಹೋ, ಐ ವುಡ್ ನಾಟ್ ಬೋಸ್ಟ್ ಆಫ್ ಇಟ್ ಲೈಕ್ ಯು, ಬಟ್ ಐ ಕ್ಯಾನ್ ಸ್ವಿಂಗ್ ಮೈ ಆರ್ಮ್ಸ್ ರೌಂಡ್ ಟು, ಆ್ಯಂಡ್ ಸೊ ದ ಕ್ಲಾಕ್ ದೆನ್ ಲುಕ್ಸ್ ಅಟ್ ಮೀ, ಆ್ಯಂಡ್
ಐ ಲುಕ್ ಬ್ಯಾಕ್ ಆ್ಯಂಡ್ ಐ ಹೀ ಈಚ್ ಸಿಂಗಲ್ ಮಾರ್ನಿಂಗ್ ವೆನ್ ವಿ ರೈಸ್ ಜಸ್ಟ್ ಎಕ್ಸಸೈಸ್ ಆ್ಯಂಡ್ ಎಕ್ಸಸೈಸ್. ನೋಡಿ, ಈ ಸಾಲಲ್ಲಿ ಹೇಳ್ತಾ ಇರತಕ್ಕಂಥದ್ದು ರೈಟ್ ಇನ್ ಇಟ್ಸ್ ಫೇಸ್ ದೆನ್ ಐ ಸೇ, ಅಂದರೆ ನಾನು ಆಗ ಅದರ ಮುಖದ ಮುಂದೆಯೇ ಹೇಳ್ತಾ ಇದ್ದೇನೆ ಛೇ ಅಂತ. ಅಂದರೆ ಕವಿ ಈ ಮಾತನ್ನು ಗಡಿಯಾರಕ್ಕೆ ಹೇಳ್ತಾ ಇರೋದು, ಗಡಿಯಾರದ ಮುಖಕ್ಕೆ ಕವಿ ಹೇಳ್ತಾ ಇದ್ದಾರೆ ಛೇ ಅಂತ ಹೇಳ್ತಾ. ಇಲ್ಲಿ ಗಡಿಯಾರದ ಒಂದು ಮಾತುಗಳಿಗೆ ಪ್ರತಿಯಾಗಿ ಒಂದು ರೀತಿಯ ಸವಾಲನ್ನು ಹಾಕ್ತಾ ಹೇಳ್ತಾ ಇದ್ದಾರೆ. ಛೇ ಅಂತಕ್ಕಂಥದ್ದು ಗಡಿಯಾರದ ಒಂದು ಅಹಂಕಾರವನ್ನು ತಿರಸ್ಕರಿಸುವಂತಹ ಒಂದು ಪ್ರತಿಕ್ರಿಯೆ. ಗಡಿಯಾರ ಏನು ನಿನ್ನಷ್ಟಕ್ಕೆ ನೀನು ಹೆಚ್ಚು ಹೇಳ್ತಾ ಇದೆಯಾ, ನಾನು ಕೂಡ ಮಾಡಬಲ್ಲೆ, ಛೇ ಇರು ಅನ್ನೋ ರೀತಿಯಲ್ಲಿ ಗಡಿಯಾರಕ್ಕೆ ಒಂದು ತಿರುಗೇಟನ್ನು ನೀಡ್ತಾ ಹೇಳ್ತಾ ಇದ್ದಾರೆ. ಐ ವುಡಂಟ್ ಬೂಸ್ಟ್ ಆಫ್ ಇಟ್ ಲೈಕ್ ಯು, ಅಂದರೆ ಐ ವುಡಂಟ್ ಬೂಸ್ಟ್, ನಾನು ನಿನ್ನಂತೆ ಅದ್ರ ಬಗ್ಗೆ ಜಂಬ ಕುಚ್ಕೊಳ್ಳಲ್ಲ ಅಂತ. ಅಂದರೆ ಕವಿ ಹೇಳ್ತಾ ಇದ್ದಾರೆ, ಗಡಿಯಾರ ನೀನು ತುಂಬ ಜಂಬ ಕುಚ್ಕೊಳ್ತಾ ಇದೆಯಾ, ನಾನು ನಿರಂತರವಾಗಿ ಕೆಲಸ ಮಾಡ್ತೇನೆ, ನಾನು ಯಾವುದೇ ರೆಸ್ಟ್ ತೊಗೊಳ್ಳೋದಿಲ್ಲ, ನೀನು ಕೂಡ ವಿರಾಮ ತೊಗೋಬೇಡ, ಹಾಗೆ ಹೀಗೆ ಅಂತ ಹೇಳ್ತಾ ಇದೆಯಲ್ಲ, ನಾನು ನಿನ್ನಂತೆ ಜಂಬ ಕುಚ್ಕೊಳ್ಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಆ ಗಡಿಯಾರದ ಒಂದು ಜಂಬಕ್ಕೆ ಪ್ರತಿಯಾಗಿ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಆ ಕವಿಯ ಒಂದು ವಿನಮ್ರತೆ, ಅವರ ಒಂದು ನಯವಿನಯತೆ ಮತ್ತು ಕಾರ್ಯಕ್ಕೆ ಪ್ರಾಮುಖ್ಯತೆ ನೀಡ್ತಕ್ಕಂಥ ಮನೋಭಾವವನ್ನು ಈ ಸಾಲು ಹೇಳುತ್ತೆ. ನಿನ್ನ ನಾನೇನು ಜಂಬ ಕುಚ್ಕೊಳ್ಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಐ ಕ್ಯಾನ್ ಸ್ವಿಂಗ್ ಮೈ ಆರ್ಮ್ಸ್ ರೌಂಡ್ ಟು, ಬಟ್ ಆದರೆ ಐ ಕ್ಯಾನ್ ಸ್ವಿಂಗ್ ಮೈ ಆರ್ಮ್ಸ್, ನನ್ನ ಆರ್ಮ್ಸ್ ಅಂದರೆ ಕೈಗಳು, ನನ್ನ ಕೈಗಳನ್ನು ಸಹ ಸ್ವಿಂಗ್ ಅಂದರೆ ತಿರುಗಿಸಬಲ್ಲೆ, ಉಯ್ಯಾಲೆ ಅಂತ ಸ್ವಿಂಗ್ ಅಂದರೆ ಅರ್ಥ. ಇಲ್ಲಿ ಸ್ವಿಂಗ್ ಅಂದಾಗ ತಿರುಗಿಸಬಲ್ಲೆ, ರೌಂಡ್ ಟು, ನನ್ನ ಕೈಯನ್ನು ನಾನು ಒಂದು ರೌಂಡ್ ತಿರುಗಿಸಬಲ್ಲೆ, ನನ್ನ ಎರಡೂ ಕೈಗಳನ್ನು ನಾನು ರೌಂಡ್ಗಳಾಗಿ ತಿರುಗಿಸಬಲ್ಲೆ ಅಂತ. ಅಂದರೆ ಕವಿ ಹೇಳ್ತಾ ಇರ್ತಕ್ಕಂಥದ್ದು ಗಡಿಯಾರಕ್ಕೆ ತನ್ನ ಒಂದು ಸಾಮರ್ಥ್ಯ ಬಗ್ಗೆ ಹೇಳ್ತಾ ಇದ್ದಾರೆ. ನಾನು ಕೂಡ ವ್ಯಾಯಾಮ ಮಾಡಬಲ್ಲೆ, ನನ್ನ ತೋಳುಗಳನ್ನು ಒಂದು ನಿನ್ನ ಗಡಿಯಾರದಲ್ಲಿ ತಿರುಗಿಸುವಂತಹ ಒಂದು ರೌಂಡಾಗಿ ನಾನು ಕೂಡ ತಿರುಗಿಸಬಲ್ಲೆ ಅಂತ ಹೇಳ್ತಾ ಒಂದು ರೀತಿಯಾಗಿ ಸವಾಲನ್ನು ಒಂದು ಕ್ಲಾಕ್ ಗಡಿಯಾರಕ್ಕೆ ಹೇಳ್ತಾ ಇದ್ದಾರೆ. ಆ್ಯಂಡ್ ಸೋ ದ ಕ್ಲಾಕ್ ದೆನ್ ಲುಕ್ಸ್ ಅಟ್ ಮೀ, ಆಗ ಗಡಿಯಾರ ಏನು ಮಾಡ್ತು, ನನ್ನ ಕಡೆಗೆ ನೋಡ್ತು. ಕವಿ ಈ ಹೇಳಿರ್ತಕ್ಕಂಥ ಮಾತಿಗೆ ಗಡಿಯಾರ ಏನು ಮಾಡ್ತಾ ಇದೆ, ಕವಿ ಕಡೆ ನೋಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಗಡಿಯಾರ ಏನೋ ಒಂದು ಪ್ರತಿಕ್ರಿಯೆ ರಿಪ್ಲೇನ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಐ ಲುಕ್ ಬ್ಯಾಕ್ ಆ್ಯಂಡ್ ಹೀ, ನಾನು ಮತ್ತೆ ತಿರುಗಿ ಗಡಿಯಾರದ ಕಡೆ ನೋಡಿದೆ, ಅವನು ಮತ್ತೆ ನನ್ನ ಕಡೆ ನೋಡ್ದ ಅಂತ. ಅಂದರೆ ಇಲ್ಲಿ ಕವಿ ಮತ್ತು ಗಡಿಯಾರದ ನಡುವೆ ಏನೋ ಒಂದು ಪರಸ್ಪರ ಕ್ರಿಯೆ ನಡೀತಾ ಇದೆ, ತಿಳುವಳಿಕೆ ಬೆಳೀತಾ ಇದೆ, ಅಥವಾ ಸ್ನೇಹಿತನ ಇದೆ. ಗಡಿಯಾರ ಕವಿಯನ್ನು ನೋಡ್ತಾ ಇದೆ, ಕವಿ ಮತ್ತು ಗಡಿಯಾರದ ಕಡೆ ನೋಡ್ತಾ ಇದ್ದಾರೆ. ಈಚ್ ಸಿಂಗಲ್ ಮಾರ್ನಿಂಗ್ ವೆನ್ ವಿ ರೈಸ್, ಪ್ರತಿದಿನ ಬೆಳಗ್ಗೆ ನಾವು ಹೇಳುವಾಗ ಆ ಇಬ್ಬರು ಒಬ್ಬರಿಗೊಬ್ಬರು ಆ ಗಡಿಯಾರ ಮತ್ತು ಕೈ ಒಬ್ಬರನ್ನೊಬ್ಬರು ನೋಡಿಕೊಂಡು ತಮ್ಮ ಒಂದು ದಿನನಿತ್ಯದ ಚಟುವಟಿಕೆಗಳಿಗೆ ಅಥವಾ ಒಂದು ಆ ವ್ಯಾಯಾಮಕ್ಕೆ ಒಂದು ಎಕ್ಸರ್ಸೈಸ್ಗಳನ್ನು ಮಾಡೋದಕ್ಕೆ ಅವರು ಸಿದ್ಧರಾಗಿದ್ದಾರೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಜಸ್ಟ್ ಎಕ್ಸರ್ಸೈಸ್ ಆ್ಯಂಡ್ ಎಕ್ಸರ್ಸೈಸ್, ನಾವು ಕೇವಲ ವ್ಯಾಯಾಮ ಮಾಡ್ತೇವೆ ಮತ್ತು ವ್ಯಾಯಾಮ ಮಾಡ್ತೇವೆ. ಅಂದರೆ ಇಲ್ಲಿ ಕವಿ ಕೊನೆಯದಾಗಿ ಹೇಳ್ತಾ ಇದ್ದಾರೆ, ನಾವಿಬ್ಬರು ಒಬ್ಬರನ್ನೊಬ್ಬರು, ಗಡಿಯಾರ ಮತ್ತು ನಾನು ಒಬ್ಬರು ಪ್ರತಿದಿನ ನೋಡಿಕೊಂಡು ವ್ಯಾಯಾಮದಲ್ಲಿ ತೊಡಗ್ತೇವೆ. ಅಂದರೆ ನಾವು ದೈಹಿಕ ಚಟುವಟಿಕೆಗಳನ್ನು ಮಾಡ್ತೇವೆ, ನಿರಂತರ ಅಭ್ಯಾಸವನ್ನು ಮಾಡ್ತೇವೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಈ ಒಂದು ಪದ್ಯದ ಮೂಲಕ ಕವಿ ಸರಳವಾದ ವಸ್ತುಗಳ ಮೂಲಕ ದೈಹಿಕ ಚಟುವಟಿಕೆಗಳ ಮಹತ್ವವನ್ನು ಹೇಳ್ತಾ ಇದ್ದಾರೆ. ಆರೋಗ್ಯಕರವಾದಂತಹ ಜೀವನ ಶೈಲಿಯನ್ನು ನಾವು ಪಡೆಯೋದಕ್ಕೆ ಒಂದು ಗಡಿಯಾರವನ್ನು ನೋಡಿದಾಗ ಅದರಿಂದ ನಾವು ಬಹಳಷ್ಟು ಕಲಿಬೋದು. ಗಡಿಯಾರ ನಿರಂತರವಾಗಿ ಕೆಲಸ ಮಾಡುತ್ತೆ, ನಮಗೆ ಬೆಳಗ್ಗೆ ಎದ್ದು ನಮ್ಮನ್ನು ಸಹ ಆ ರೀತಿ ಒಂದು ಎಕ್ಸರ್ಸೈಸ್ ಮಾಡೋಕ್ಕೆ ಹುರಿದುಂಬಿಸುತ್ತೆ ಅಂತಕ್ಕಂಥದ್ದನ್ನು ಈ ಪದ್ಯದ ಮೂಲಕ ತಿಳಿಸ್ಕೊಟ್ಟಿದ್ದಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಕನ್ನಡದ ಎಕ್ಸ್ಪ್ಲನೇಷನ್ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ನಿಮಗೆ ಇಷ್ಟ ಆದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು.